ನಮಸ್ಕಾರ ಗೆಳತಿಯರೇ, ಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಸಿ ಅನ್ನದ ಜೊತೆಗೆ ಚಪಾತಿ ಪರೋಟ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುವಂತಹ ಒಂದು ಚಟ್ನಿ ಐಟಮನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ವೆಜ್ ರೋಲ್ ಜೊತೆಗೆ ಇದನ್ನು ಸಾಸ್ನ ರೀಪ್ಲೇಸ್ ಆಗಿ ಬಳಸ್ಬೋದು. ವೆಜ್ ರೋಲ್, ಎಗ್ ರೋಲಲ್ಲೂ ಕೂಡ ನಾವು ಇದನ್ನು ಸಾಸ್ನ ಬದಲಾಗಿ ಬಳಸ್ಕೋಬಹುದು. ಸಾರಿನ ಬದಲಾಗಿ ಈ ರೀತಿ ಚಟ್ನಿ ಮಾಡಿಕೊಂಡು ಬಿಸಿ ಅನ್ನದ ಜೊತೆಗೆ ನೀವು ಸರ್ವ್ ಮಾಡ್ಬೋದು. ಮತ್ತು ಆಲೂ ಪರೋಟ, ಮೆಂತ್ಯ ಪರೋಟ, ಪಾಲಕ್ ಪರೋಟ ಇವುಗಳ ಜೊತೆಗೂ ಕೂಡ ಈ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತೈತಿ. ಈ ಚಟ್ನಿ ಮಾಡೋದಕ್ಕೆ ನಾನು ತಗೊಂಡಿರುವಂಥದ್ದು 5ರಿಂದ 6 ಟೊಮೆಟೊ ತೊಗೊಂಡಿನಿ. ನೀವು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಈ ರೀತಿ 1ರಲ್ಲಿ 4 ಪೀಸ್ ಆಗೋ ಹಂಗೆ ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿನಿ. ನೆಕ್ಸ್ಟಿಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಒಂದು ಕಡಾಯಿ ಒಳಗೆ 1-2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಕಾಯ್ದಾದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 7ರಿಂದ 8 ನಿಮಿಷದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೆಟೊದ ಮೇಲಿನ ಸೊಪ್ಪಿ ಸ್ವಲ್ಪ ಬಿಚ್ಕೊತೈತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಟೊಮೆಟೊದ ಜೊತೆಗೆ ನಾನು 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿನಿ. ಬೇಕಿದ್ದರೆ ನೀವು ಜಾಸ್ತಿ ಖಾರ ಬೇಕು ಅಂದ್ರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ಆದರೆ ಖಾರ ಕಡಿಮೆ ಇದ್ರೇ ಈ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತೈತಿ. ಅದಕ್ಕೋಸ್ಕರ ನಾನು 5ರಿಂದ 6 ಟೊಮೆಟೊಕ್ಕೆ 4ರಿಂದ 5 ಮೆಣಸಿನ್ಕಾಯಿನ ತೊಗೊಂಡಿನಿ. ಮತ್ತು ಉರಿ ಜಾಸ್ತಿ ಇಡಬೇಡ್ರಿ, ಸ್ಟೌವ್ದು ಉರಿ ಮೀಡಿಯಮ್ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಪೂರ್ತಿ ಕಡಿಮೆ ಇಟ್ಟರೂ ಕೂಡ ನೀರು ಬಿಟ್ಟಂಗಾಗಿ ಟೊಮೆಟೊ ಅಷ್ಟೊಂದು ಕುದ್ದಂಗೆ ಆಗ್ತೈತಿ, ಫ್ರೈ ಆದಂಗೆ ಆಗಂಗಿಲ್ಲ. ಮತ್ತು ಜಾಸ್ತಿ ಉರಿ ಇಟ್ವಂದ್ರೆ ಮೇಲಿಂದ ಟೊಮೆಟೊ ಜಾಸ್ತಿ ಫ್ರೈ ಆಗಿ ಒಳಗಿಂದೆಲ್ಲ ಹಸಿ ಹಾಗೆ ಇರ್ತೈತಿ. ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿರಿ, ಈ ರೀತಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಒಲೆಯನ್ನು ಆಫ್ ಮಾಡ್ಕೊಂಡಿನಿ. ಆಫ್ ಮಾಡ್ಕೊಂಡಾದ್ಮೇಲೆ 8ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಕಡಾಯಿ ಮೇಲೆ ಒಂದು ತಾಟ್ ಅಥವಾ ಏನಾದರೂ ಮುಚ್ಚಿ ಒಂದು 5 ನಿಮಿಷದವರೆಗೂ ಬಿಡೋಣ. ಹಾಗೆ ನನ್ನ ಚಾನಲಲ್ಲಿ ನೀವು ಕೊಬ್ಬರಿ ಚಟ್ನಿ ರೆಸಿಪಿಯನ್ನು ಕೂಡ ನೋಡ್ಬೋದು. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಡ್ಲಿ ಜೊತೆಗೆ, ದೋಸೆ, ಪಡ್ಡು ಜೊತೆಗೆ ಮಾಡುವಂತಹ ಕೊಬ್ಬರಿ ಚಟ್ನಿ ರೆಸಿಪಿಯನ್ನು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಮನೆಯಲ್ಲಿನೇ ನಾವು ಸಾಂಬಾರು ಪೌಡ್ರನ್ನು ಯಾವ ರೀತಿ ಮಾಡೋದು ಮತ್ತು ಸಾಂಬಾರು ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ. ಈಗ ನೆಕ್ಸ್ಟ್ ಬೇಯಿಸ್ಕೊಂಡಿರುವಂತಹ ಟೊಮೆಟೊ, ಮೆಣಸಿನ್ಕಾಯನ್ನು ಜಾರ್ಗೆ ಹಾಕ್ಕೊಂಡಿನಿ. ಮತ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಐತಿ. ನೆಕ್ಸ್ಟ್ ಇದಕ್ಕೆ ನಾವು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಇದ್ರ ಜೊತೆಗೆ ಬೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವೀಟ್ ಆಗಿದ್ರೇ ಈ ಚಟ್ನಿ ಚೆನ್ನಾಗಿರ್ತೈತಿ. ಉಪ್ಪು, ಹುಳಿ, ಖಾರ ಮತ್ತು ಸಿಹಿಯಿಂದ ಕೂಡಿರುವಂತಹ ಚಟ್ನಿ ಇದು. ಲಾಸ್ಟಲ್ಲಿ ಒಂದು ಫ್ರೆಶ್ ಆಗಿರುವಂಥ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಫ್ರೆಶ್ ಆಗಿರುವಂತಹ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಕೊಂಡಿನಿ. ಈಗ ಮಿಕ್ಸಿ ಜಾರ್ಗೆ ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಬೆಲ್ಲ ಮತ್ತು ಕೊತ್ತಂಬರಿ, ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಈ ರೀತಿ ಸಣ್ಣದಾಗಿ ರುಬ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ರುಬ್ಕೊಂಡ್ರೆ ಚಟ್ನಿ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ಇದನ್ನು ನಾವು ಬಿಸಿ ಅನ್ನದ ಜೊತೆಗೆ, ಪರೋಟ ಜೊತೆಗೆ, ಆಲೂ ಪರೋಟ, ಮೆಂತ್ಯ ಪರೋಟ, ಚಪಾತಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಮತ್ತು ಈಗ ನಾವು ಚಪಾತಿಯಲ್ಲಿನೇ ವೆಜ್ ರೋಲ್, ಎಗ್ ರೋಲ್ ಮಾಡ್ತೀವಲ್ಲ, ಅದರಲ್ಲಿ ಸಾಸ್ನ ಬದಲಾಗಿ ಈ ಚಟ್ನಿಯನ್ನು ಬಳಸ್ರಿ, ತುಂಬಾ ಟೇಸ್ಟಿಯಾಗಿರ್ತೈತಿ. ಉಪ್ಪು, ಹುಳಿ, ಖಾರ ಮತ್ತು ಸಿಹಿಯಿಂದ ಕೂಡಿರುವಂತಹ ಚಟ್ನಿ ಇದು. ಸ್ವಲ್ಪ ಕಡಿಮೆ ಖಾರದಲ್ಲಿ ಮಾಡ್ಕೊಂಡ್ವಿ ಅಂದ್ರೆ ಮಕ್ಕಳ ಟಿಫಿನ್ಗೂ ಕೂಡ ತುಂಬಾ ಟೇಸ್ಟಿಯಾಗಿರ್ತೈತಿ. ಚಪಾತಿ, ಈ ಚಟ್ನಿ ಎರಡೇ ಇದ್ದರೆ ಸಾಕು, ಮತ್ತು ಬೇರೆ ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ರಿ. ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ರಿ ಈ ಚಟ್ನಿ ಟೇಸ್ಟ್ ಹೆಂಗಿತ್ತು ಅಂಥೇಳಿ. ಮತ್ತು ಈ ಜ್ವರ ಬಂದಾಗ, ನೆಗಡಿ, ಕೆಮ್ಮು ಬಂದಾಗ ಬಾಯಿ ಕಹಿಯಾಗಿರ್ತೈತಿ. ಆ ಟೈಮಲ್ಲಿ ಬಿಸಿ ಅನ್ನ, ತುಪ್ಪ ಮತ್ತು ಈ ಚಟ್ನಿಯನ್ನು ಮಾಡಿಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತೈತಿ. ಹಾಗೆ ನೆಕ್ಸ್ಟ್ ಬರೋ ವಿಡಿಯೋನಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನಾವು ಯಾವ ರೀತಿ ಈ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿಯನ್ನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.